ಆ ಆ ಸಾವರ್ಕರನ್ನ ಏನಾರು ಮಾಡಿ ಡಿಗ್ರೇಡ್ ಮಾಡುವಂಥ ಮಾತುಗಳನ್ನೇ ಹೇಳ್ತಿದ್ರು. ಮುಖ್ಯವಾಗಿ ಅವ್ರು ಹೇಳ್ತಿದ್ದದ್ದು ಅಂತಂದ್ರೆ ಇವರು ಅಪಾಲಜಿ ಬರ್ಕೊಟ್ರು ಅಂತ. ಇದು ನಿಮಗೆ ಗೊತ್ತಿದೆ, ಅವ್ರು ಕೊಟ್ಟಿರೋದು ಅಪಾಲಜಿ ಅಲ್ಲ. ಅವ್ರಿಗೆ ಬ್ರಿಟಿಷ್ನವರೇನೆ ಒಂದು ಅವಕಾಶ ಏನ್ ಹೇಳಿದ್ರು ಅಂದ್ರೆ, ನಿನಗೆ ಬಿಡ್ತೀವಿ ನಾವು, ಆದ್ರೆ ರಾಜಕೀಯಕ್ಕೆ ಹೋಗುದಿಲ್ಲ ಅಂತ ನೀನು ಬರ್ಕೊಟ್ರೆ ನಾವು ನಿಮ್ಮನ್ನು ಬಿಡ್ತೀವಿ ಅಂತ ಹೇಳಿದ್ರು. ಸಾವರ್ಕರ್ ನಾವು ಬರ್ಕೊಡಲ್ಲ ಅಂತಲೇ ಅಂತಿದ್ರು. 12 ವರ್ಷ ಇದ್ರು ಅಲ್ಲಿ. ಆ 12 ವರ್ಷದಲ್ಲಿ ಏನು ಅಂದ್ರೆ ಆ ಅಂಡಮಾನ್ ದ್ವೀಪ ಎಷ್ಟು ಶೆಕೆಯಲ್ಲಿರುತ್ತೆ ಅಂತ ಅಂದ್ರೆ ಅದಕ್ಕೆ ಚಳಿಗಾಲ ಅನ್ನೋದೇ ಇಲ್ಲ. ಅಂಥ ಶೆಕೆ ಒಳಗೆ ಅಲ್ಲಿ ತುಂಬಾ ತೆಂಗು ಇದೆ. ಆ ಕೊಬ್ಬರಿನೆಲ್ಲನೂ ಸುಲಿದು ಆಮೇಲೆ ಗಾಣಕ್ಕೆ ಹಾಕಿ, ನಿಮ್ಮಲ್ಲಿ ಎಷ್ಟೋ ಜನ ಸಿಟಿಲೇ ಹುಟ್ಟು ಬೆಳೆದವ್ರಿಗೆ ಆ ಗಾಣ ಅಂತಂದ್ರೆ ಏನು ಅಂತ ಅನ್ನೋದು ಗೊತ್ತಿಲ್ಲ. ಇದಕ್ಕೆ ಗಾಣ ಇದಕ್ಕೆ ಮಾಡಿ ದೊಡ್ಡ ಇದನ್ನ ತಿರುವು ಹಾಗೆ ಮಾಡಿ ಅದಕ್ಕೆ ಎಮ್ಮೆಗಳನ್ನು ಅಥವಾ ಕೋಣಗಳನ್ನು ಕಟ್ಟೋರು, 2 ಕೋಣಗಳನ್ನು ಕಟ್ಟೋರು, ಅವು ಹೀಗೆ ಸುತ್ತೋರು, ಅದು ಸುತ್ತಿ 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 ಅದು ಎಣ್ಣೆ ಬಿಟ್ಕೊಳ್ಳೋದು. ಅದು ಇವರಿಗೆ ಆ ಗಾಣಕ್ಕೆ ಇವರನ್ನು ಕಟ್ಟಿ ನೀವು ಸುತ್ತಬೇಕು ಅಂತ ಅವ್ರಿಗೆ ಆರ್ಡರು. ಅದು ಒಂದು ದಿವಸಕ್ಕೆ 12 ಗಂಟೆ ಮಾಡಬೇಕು, ಸುತ್ತಬೇಕು ಈ ರೀತಿಯಲ್ಲಿ. ಇದು 12 ವರ್ಷ ಇದನ್ನು ಮಾಡಿದ್ದಾರೆ ಇವರು ಸಾವರ್ಕರ್. ಅವರಿಗೆ ಕೊಟ್ಟಿದ್ದು ಶಿಕ್ಷೆ ಎಷ್ಟು ಅಂತಂದ್ರೆ 52 ವರ್ಷ. ಇವರು ಆಮೇಲೆ ಸಾವರ್ಕರ್ ಆಲೋಚನೆ ಮಾಡಿದ್ರು, ನಾನಿನ್ ಹೆಚ್ಚು ವರ್ಷ ನಾನು ಬದುಕಲ್ಲ. ನಾನು ಯಾಕೆಂತಂದ್ರೆ ಅಷ್ಟೊತ್ತಿಗಾಗಲೇ ಅವರ ಆರೋಗ್ಯ ಸಂಪೂರ್ಣವಾಗಿ ಕಡಿದು ಅವ್ರಿಗೆ ತಗೊಂಡೋಗಿ ರಾತ್ರಿ ಹೊತ್ತು ಕೂಡ ಹಾಕ್ಬಿಡೋರು ಅಷ್ಟೇನೆ. ಅವಾಗ ನಾನಂತೂ ಇದು ಉಳಿಯೋಲ್ಲ. 52 ವರ್ಷ ಅಂತಂದ್ರೆ 52 ವರ್ಷವೇನು, ಇನ್ನೊಂದು ಬದುಕಿದ್ರೆ ಇನ್ನೊಂದು 3-4 ವರ್ಷ ನಾನು ಬದುಕೇನು, ಸಾಯ್ತೀನಿ. ಸಾರ್ಥಕ ಏನು ಬಂತು? ನಾನು ಏನು ಮಾಡ್ದಾಗಾಯ್ತು? ಯಾವ ಹಠಕ್ಕೋಸ್ಕರವಾಗಿ ನಾನು ಇರಬೇಕು ಇಲ್ಲಿ, ಈ ತರ ಸಾಯ್ಬೇಕು ಅಂತ ಅವರು ಆಲೋಚನೆ ಮಾಡಿದ್ರು. ಆಮೇಲೆ ಅವ್ರು ಇದನ್ನು ಹೇಳಿದ್ರು, ನಾನು ರಾಜಕೀಯಕ್ಕೆ ಹೋಗಲ್ಲ ಅಂತ ಬರೆದು ಕೊಟ್ರು. ಅವ್ರು ಬಿಡುಗಡೆ ಮಾಡಿದ್ರು. ಅವ್ರು ಯಾಕೆ ರಾಜಕೀಯಕ್ಕೆ ಹೋಗಲ್ಲ ಅಂತ ಬರೆದು ಕೊಟ್ರು? ಅವರಿಗೆ ಇಲ್ಲಿ ಭಾರತದಲ್ಲಿ ಇದ್ದಂಥ ಪರಿಸ್ಥಿತಿ ಅವರಿಗೆ ಗೊತ್ತಿತ್ತು. ಒಂದು ತರ ಈ ಶಕ್ತಿಯನ್ನು ಬಳಸಿ ನಾವು ಸ್ವಾತಂತ್ರ್ಯವನ್ನು ಪಡಿಬೇಕು, ಕ್ರಾಂತಿ ಇಲ್ಲ ಬಡಿಬೇಕು ಅಂತ ಅನ್ನುವಂಥವ್ರು ಅವಾಗ ಇದ್ರು. ಅವರಲ್ಲಿ ತಿಲಕರು ಬಹಳ ಮುಖ್ಯವಾದವರು. ಆದ್ರೆ ತಿಲಕರಿಗೆ ಏನ್ ಮಾಡಿದ್ರು ಅಂತಂದ್ರೆ, ತಗೊಂಡೋಗಿ ಬರ್ಮಾದಲ್ಲಿ ಅವರನ್ನ ಜೈಲಿಗಿಟ್ಟು 6 ವರ್ಷ ಜೈಲಿಗಿಟ್ರು. ಅಲ್ಲಿ ಇವರು ತಿಲಕರು ಆಲೋಚನೆ ಮಾಡಿದ್ರು, ಇದರೊಳಗೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಪರಿಸ್ಥಿತಿ ಹೇಗಿತ್ತು? ತಿಲಕರ ಯುಗ ಒಂದು, ಆಮೇಲೆ ಗಾಂಧಿ ಯುಗ ಬಂತು. ಗಾಂಧಿ ಅಹಿಂಸಾ ಅಂತ ಅವರು ಅದನ್ನು ಹಿಡಿದ್ರು. ನಮ್ಮ ದೇಶದಲ್ಲಿದ್ದಂಥ ಜನಗಳಿಗೆ ಅಥವಾ ಹಿಂದೂಗಳಿಗೆ ಅಷ್ಟೊತ್ತಿಗಾಗಲೇ ಒಂದು ಥರದೊಳಗೆ ಅಹಿಂಸೆ ಅಂತ ಅಂದು ನಮ್ಮ ದೇಶದ ಒಂದು ಫಿಲಾಸಫಿ ಏನಿದೆ ಅದನ್ನ ತಪ್ಪಾಗಿ ತಿಳ್ಕೊಳ್ಳೋದು ಬಂದುಬಿಡ್ತು ಇವರಿಗೆ. ಅಹಿಂಸೆ ಅಂತದ್ದು ಒಂದು ಬೌದ್ಧರಿಂದ ಬಂತು. ಸೊ ಈ ಅಹಿಂಸೆ ಅನ್ನೋದು ಬಂದದ್ದನ್ನ ಗಾಂಧಿ ಹಿಡಿದ್ರು. ಇವರು ಒಂದು ಥರದೊಳಗೆ ಗಾಂಧಿ ಕಾಲದಲ್ಲಿ ಜೈಲಿಗೆ ಹೋಗೋದು ಅಂತ ಹೆಚ್ಚಿನ ಸಂಕಟ, ಹೆಚ್ಚಿನ ನೋವು ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಅವರೇನು ಕ್ರಿಮಿನಲ್ ಅಂತ ಹಾಕ್ತಿರ್ಲಿಲ್ಲ, ದೇಶಕ್ಕೆ ಅಂತ ಅನ್ನೋರು ಅಂತ ಅಂದು ತಕ್ಕ ಮಟ್ಟಿಗೆ ಊಟನೂ ಕೊಡೋರು, ಹೆಚ್ಚಿಗೆ ಅವ್ರಿಗೆ ಇನ್ನೇನು ಕೆಲಸನೂ ಮಾಡಿಸ್ತಿರ್ಲಿಲ್ಲ. ಅಲ್ಲಿ ಓದೋಕ್ಕೇನಾದ್ರೂ ಒಂದಿಷ್ಟು ಮೆಟೀರಿಯಲ್ನೂ ಕೊಡ್ತಾ ಇದ್ರು. ಆಮೇಲೆ ಮಧ್ಯದೊಳಗೆಲ್ಲೋ ಒಂದ್ಸಲಿ ಅತ್ಲಾಗೆ ಅವ್ರಿಗೆ ಬಿಡುಗಡೆನೂ ಮಾಡಿಬಿಡೋರು ಅತ್ಲಾಗೆ. ಇದು ಈ ಸಾವರ್ಕರ್ ಇದು ಅಲ್ಲ, ನಾನು ಹೋಗಿ ರಾಜಕೀಯಕ್ಕೆ ಹೋದ್ರೂ ಇದೇ ಆಗೋದು, ಆದ್ರಿಂದ ಅದೇನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವರು ಕಾಗದ ಬರ್ಕೊಟ್ರು. ಅವರು ನಾನು ರಾಜಕೀಯಕ್ಕೆ ಹೋಗಲ್ಲ ಅಂತ. ಅವಾಗ ಗಾಂಧಿ ರಾಜಕೀಯಕ್ಕೆ ವಿರುದ್ಧವಾಗಿ ಹೋದರೆ ಜನಗಳೇ ಒಪ್ಪುತ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಒಂದು ಏನು ಕುಕ್ಕಲ್ತನ ಅಂತ ಅನ್ನೋದು ಬೆಳೆದೇ ಹೋಗಿತ್ತಿತ್ತು ಈ ದೇಶದೊಳಗೆ.
ನೆಹರು ಅವರ ತಂಗಿ ಕೃಷ್ಣ ಅಂತ ಇದ್ಲು. ಅವಳು ಗಂಡದ ಹೆಸರು ಹತಿ ಸಿಂಗ್ ಅಂತ. ಅವಳ ಹೆಸರು ಕೃಷ್ಣ ಹಟಿ ಸಿಂಗ್ ಅಂತವ. ಅವಳು ಒಂದ್ಸಲ ತನ್ನ ಅಣ್ಣನ ಜೈಲಲ್ಲಿ ನೋಡಕ್ಕೆ ಅಂತ ಹೋಗ್ತಾಳೆ. ಅವಳು ಹೋದಾಗ ಹೇಗಿದ್ರು ಅವರ ಅಣ್ಣ ಅಂದ್ರೆ ನೆಹರು ಅವರು ಇದ್ದಂಥ ಜೈಲನ್ನು ಅವಳು ವರ್ಣಿಸ್ತಾಳೆ. ದೊಡ್ಡ ಕಿಟಕಿ, ಗಾಜಿನ ಕಿಟಕಿ, ತಂಪಾದ ಹವ, ದೊಡ್ಡ ಟೇಬಲ್ ಬರೆಯೋಕೆ, ಒಳ್ಳೆ ಕುರ್ಚಿ, ಆಮೇಲೆ ಪುಸ್ತಕಗಳು, ರೆಫರೆನ್ಸ್ ಮಾಡೋದಕ್ಕೆ ಪುಸ್ತಕಗಳು, ಆಮೇಲೆ ಒಂದೇ ಒಂದು ಸೋಫಾ, ಒಂದು ಇದು ಏನು ಮಂಚದ ಮಲ್ಕೊಳ್ಳೋಕ್ಕೆ. ಈ ನಮ್ಮ ಅಣ್ಣನ ಬಡತನವನ್ನ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು ಅಂತ ಬರೆದಿದ್ದಾಳು ಅವಳು.